ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯದ್ದೇ ಭಯ. ದುರ್ಗಾ ಪರಮೇಶ್ವರಿ ದೇವರ ಮೊರೆ ಹೋಗಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಕಾರ್ಕಳ ತಾಲೂಕಿನ ಬೆಳ್ಮಣ್ಣು ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ಚಂಡಿಕಾ ಯಾಗವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಚಂಡಿಕಾ ಹೋಮದಲ್ಲಿದ್ದಾರೆ ಪರಮೇಶ್ವರ್ ದಂಪತಿ. ಕಾರ್ಕಳ ತಾಲೂಕಿನ ಬೆಳ್ಮಣ್ಣು ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ಬೆಳಗ್ಗಿನಿಂದ ಚಂಡಿಕಾ ಹೋಮವನ್ನ ನಡೆಸಲಾಗ್ತಾ ಇದೆ. ಪರಮೇಶ್ವರ್ ದಂಪತಿ ಚಂಡಿಕಾ ಹೋಮವನ್ನ ಮಾಡ್ತಾ ಇದ್ದಾರೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಾಂಗಣದಲ್ಲಿ ಚಂಡಿಕಾ ಹೋಮವನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಬೆಳ್ಮಣ್ಣು ವಿಘ್ನೇಶ್ ಭಟ್ ಇವರ ನೇತೃತ್ವದಲ್ಲಿ ಚಂಡಿಕಾ ಹೋಮ ನಡೀತಾ ಇದೆ. ಪೂರ್ಣಾಹುತಿಯಲ್ಲಿ ಭಾಗಿಯಾಗಿ ಅದರ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ ಪರಮೇಶ್ವರ್ ದಂಪತಿ. ಶ್ರೇಯೋ ಅಭಿವೃದ್ಧಿಗಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಷ್ಟು ಮಾತ್ರ ಅಲ್ಲ, ಮನಶಾಂತಿ, ಕಂಟಕ ನಿವಾರಣೆ, ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ, ಸಂಕಲ್ಪವನ್ನ ಮಾಡಿದ್ದಾರೆ. ವಿಘ್ನೇಶ್ ಭಟ್ ತಂಡದಿಂದ ಪರಮೇಶ್ವರ್ ದಂಪತಿಗೆ ವಿಶೇಷ ಪ್ರಸಾದವನ್ನ ನೀಡಲಾಗಿದೆ. ಈಗಾಗಲೇ ಚಂಡಿಕಾ ಹೋಮವನ್ನ ಮಾಡಿ ಪೂರ್ಣಾಹುತಿಯನ್ನ ಮಾಡಿದ ನಂತರ ಪ್ರಸಾದವನ್ನ ಕೂಡ ಪರಮೇಶ್ವರ್ ದಂಪತಿ ಸ್ವೀಕರಿಸಿದ್ದಾರೆ. ಆ ಸಂದರ್ಭದಲ್ಲಿ ನಿಮಗೆ ಗೊತ್ತು, ಮೊದಲೇ ಈ ಒಂದು ಪೂಜೆ ಅಥವಾ ಹೋಮ ಹವನ ಮಾಡೋದಕ್ಕಿಂತ ಮುಂಚೆ ಸಂಕಲ್ಪ ಬಹಳ ಇಂಪಾರ್ಟೆಂಟ್. ಆ ಸಂಕಲ್ಪದ ಸಂದರ್ಭದಲ್ಲಿ ಮನಶಾಂತಿ, ಕಂಟಕ ನಿವಾರಣೆ, ದೀರ್ಘಾಯುಷ್ಯದ ಒಂದು ಪ್ರಾರ್ಥನೆಯನ್ನ ಮಾಡಿ ಸಂಕಲ್ಪ ಮಾಡಿ ಈಗ ಚಂಡಿಕಾ ಹೋಮವನ್ನ ನೆರವೇರಿಸಲಾಗಿದೆ. ಪೂರ್ಣಾಹುತಿಯನ್ನು ಕೂಡ ಮಾಡಲಾಗಿದೆ. ಪೂರ್ಣಾಹುತಿ ಆದ ನಂತರ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ. ಪರಮೇಶ್ವರ್ ದಂಪತಿಗೆ ವಿಶೇಷ ಪ್ರಸಾದವನ್ನ ನೀಡಿದ್ದಾರೆ ಅಲ್ಲಿನ ಅರ್ಚಕ ತಂಡ. ಜನ ಕಲ್ಯಾಣ ಲೋಕ ಕಲ್ಯಾಣಕ್ಕಾಗಿ ಪೂಜೆಯನ್ನ ಮಾಡಿಸಿದ್ರಂತೆ ಪರಮೇಶ್ವರ್. ರಾಜ್ಯದ ಹಿತ ಕಾಪಾಡಲು ಪ್ರಾರ್ಥನೆಯನ್ನ ಸಲ್ಲಿಸಿದ್ರಂತೆ. ಗೃಹ ಸಚಿವರು ಪ್ರತ್ಯೇಕವಾಗಿ ಏನೂ ಪ್ರಾರ್ಥಿಸಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಪರಮೇಶ್ವರ್ ಅವರು. ರಾಜ್ಯದ ಹಿತ ಕಾಪಾಡಲು ಪ್ರಾರ್ಥನೆಯನ್ನ ಸಲ್ಲಿಸಿದ್ರಂತೆ. ಅವರು ಪ್ರತ್ಯೇಕವಾಗಿ ತಮಗೆ ಅಂತ ಹೇಳಿ ನಾನು ಏನು ಪ್ರಾರ್ಥನೆಯನ್ನ ಮಾಡಿಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ ಪರಮೇಶ್ವರ್ ಅವರು. ಇಲ್ಲಿ ಜನ ಕಲ್ಯಾಣ ಲೋಕ ಕಲ್ಯಾಣ ಉದ್ದೇಶ ಅಷ್ಟೇ, ಬೇರೆ ಏನು ಕೇಳ್ಕೊಂಡಿಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ. ನನಗ್ಯಾರು ಶತ್ರುಗಳಿಲ್ಲ, ಯಾರಾದ್ರೂ ಇದ್ರೆ ಹುಡುಕೊಡಿ. ಇಲ್ಲ, ನನಗ್ಯಾರು ಶತ್ರುಗಳಿಲ್ಲ, ಯಾರಾದ್ರೂ ಇದ್ರೆ ಹುಡುಕೊಡಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಸೈಬರ್ಕಟ್ಟೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಈಗಾಗಲೇ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದಲ್ಲಿ ಪರಮೇಶ್ವರ್ ದಂಪತಿ ಚಂಡಿಕಾ ಹೋಮವನ್ನ ಮಾಡಿದ್ದಾರೆ. ಈಗ ಪೂರ್ಣಾಹುತಿಯಾಗಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಈ ಒಂದು ಚಂಡಿಕಾ ಹೋಮವನ್ನ ಯಾಕೆ ಮಾಡಿಸಿದ್ರು, ಏನ್ ಸಂಕಲ್ಪ ಮಾಡಿಸಿದ್ರು, ಜೊತೆಗೆ ಇವರಿಗೆ ಇಲ್ಲೇ ಚಂಡಿಕಾ ಹೋಮವನ್ನ ಮಾಡಿಸಬೇಕು ಅಂತ ಹೇಳಿ ಯಾರಾದ್ರೂ ಈ ಹಿಂದೆನೆ ಅವರಿಗೆ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಜಾತಕ ನೋಡ್ತಾರೆ, ಭವಿಷ್ಯ ನೋಡುವಂತಹ ಸಂದರ್ಭದಲ್ಲಿ ಹೇಳಿದ್ರಾ ಹೇಗೆ? ಎಸ್ ನವಿತಾ, ಪರಮೇಶ್ವರ್ ಅವರು ಬೆಳ್ಮಣ್ಣು, ಉಡುಪಿ ಜಿಲ್ಲೆಯ ಬೆಳ್ಮಣ್ಣು ತಾಲೂಕು ಬರ್ತದೆ. ಇಲ್ಲಿ ದುರ್ಗಾ ಪರಮೇಶ್ವರಿಯ ಮೊರೆ ಹೋಗಿರುವಂತದ್ದು. ಬೆಳಗಿಂದ ಸರಿಸುಮಾರು ಒಂದು 8 ರಿಂದ 10 ಗಂಟೆ ಸುಮಾರಿಗೆ ಈ ದೇವಸ್ಥಾನಕ್ಕೆ ಬಂದು ಪೂಜಾ ಹವನದಲ್ಲಿ ಭಾಗವಹಿಸ್ತಾರೆ. ಚಂಡಿಕಾ ಹೋಮ ಶಕ್ತಿಯ ಇದಕ್ಕಾಗಿ, ಹಾಗೆ ಶತ್ರುಗಳ ಸಿದ್ಧಿ ಪ್ರಾಪ್ತಿಗಾಗಿ ಚಂಡಿಕಾ ಹೋಮವನ್ನ ಈ ಭಾಗದಲ್ಲಿ ಹೆಚ್ಚಾಗಿ ಮಾಡ್ತದೆ. ಅದು ಶಕ್ತಿ ಪೀಠಗಳಲ್ಲಿ ಚಂಡಿಕಾ ಹೋಮವನ್ನ ನಡೆಸ್ತದೆ. ಮುಖ್ಯವಾಗಿ ಕೊಲ್ಲೂರು ಇರ್ಬೋದು, ಹಾಗೆ ಪ್ರಮುಖ ದೇವಸ್ಥಾನದಲ್ಲಿ ಚಂಡಿಕಾ ಹೋಮಗಳನ್ನ ಮಾಡ್ತಾರೆ. ಅದರಂತೆ ದುರ್ಗಾ ಪರಮೇಶ್ವರಿಯ ಕ್ಷೇತ್ರದಲ್ಲಿ ಚಂಡಿಕಾ ಹೋಮವನ್ನ ಮಾಡಿರುವಂತದ್ದು. ಪತ್ನಿಯ ಜೊತೆಗೂಡಿ ಏನು ಮಹಾಪ್ರಸಾದವನ್ನ ಸ್ವೀಕಾರ ಮಾಡಿ ಈಗಂತೂ ತೆರಳಿರುವಂತದ್ದು. ನಮ್ಮ ಮಾಧ್ಯಮದವರ ಮುಂದೆ ಮಂಗಳೂರು ಶಾಂತಿ ಸಭೆಗಾಗಿ ಆಗಮಿಸುವ ಹಿನ್ನೆಲೆಯಲ್ಲಿ ನಾಳೆ ಶಾಂತಿ ಸಭೆ ನಿಗದಿತವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಈ ದೇವಸ್ಥಾನಕ್ಕೆ ಬಂದು ಚಂಡಿಕಾ ಹೋಮದಲ್ಲಿ ಭಾಗವಹಿಸಿರುವಂತದ್ದು. ಯಾವುದೇ ಪೂರ್ವ ಪರ ಚಿಂತನೆಗಳಿಲ್ಲ, ಲೋಕ ಕಲ್ಯಾಣಕ್ಕಾಗಿ ಈ ಪೂಜೆಯನ್ನ ನೆರವೇರಿಸಲಾಗಿದೆ ಅಂತ ಒಂದು ಹೇಳಿಕೆಯನ್ನ ಮಾಧ್ಯಮರ ಮುಂದೆ ಹೇಳಿರುವಂತದ್ದು. ಅದರ ಜೊತೆಗೆ ಅವರ ಪತ್ನಿ ಕೂಡ ಈ ಪೂಜೆಯಲ್ಲಿ ಭಾಗವಹಿಸಿರುವಂತದ್ದು. ನವಿತಾ, ಓಕೆ, ಅವರನ್ನ ಹೊರತುಪಡಿಸಿ ಯಾರ್ಯಾರು ಬಂದಿದ್ರು, ಜೊತೆಗೆ ಇವತ್ತೇ ನಿಗದಿ ಆಗಿತ್ತಾ, ಮೊದಲೇ ಫಿಕ್ಸ್ ಆಗಿತ್ತಾ ಹೇಗೆ? ಹಾಗೇನೆ ಅವರು ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಜನ ಕಲ್ಯಾಣ ಅಂತ ಹೇಳಿ. ಅಲ್ಲಿನ ಅರ್ಚಕರ ತಂಡ ಏನಾದರೂ ಹೇಳಿದ್ಯಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಶೇಷತೆಗಳ ಬಗ್ಗೆ?
ಇಲ್ಲ, ಇದು ಸಂಪೂರ್ಣ ಖಾಸಗಿ ಕಾರ್ಯಕ್ರಮ ಅಂತ ಅವರು ಹೇಳ್ಕೊಂಡಿರುವಂತದ್ದು. ಅವರ ಹಿಂದೆ ಅವರ ಜೊತೆ ಬಂದಿರುವ ಬೆಂಬಲಿಗರು ಕೂಡ ಈ ಬಗ್ಗೆ ಮಾತನಾಡಿರುವಂತದ್ದು. ಖಾಸಗಿ ಕಾರ್ಯಕ್ರಮವಾಗಿ ಬಂದಿರುವಂತದ್ದು. ಈ ಹಿಂದೆ 2013 ಸುಮಾರಿಗೆ ಈ ದೇವಸ್ಥಾನಕ್ಕೆ ಬಂದಿರುವಂತದ್ದು. ಅದರಂತೆ ಈ ಭಾಗ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು. ಆದರೆ ಈ ಹಿಂದಿನ ಪೂಜಾದ ಹಿಂದೆ ಯಾವುದೇ ಚರ್ಚೆ ಇದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಿರುವಂತದ್ದು. ಒಟ್ಟಾರೆ ವಿಶೇಷ ಏನು ಈಗ ರಾಜಕಾರಣದಲ್ಲಿ ಏನು ಡೆವಲಪ್ಮೆಂಟ್ಗಳಾಗಿರುವಂತದ್ದು, ಈ ಸಂದರ್ಭದಲ್ಲಿ ಅವರು ಬಂದು ಪೂಜೆ ಮಾಡಿರುವಂತದ್ದು ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ನವಿತಾ, ಎಸ್, ಅದನ್ನೇ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸೆಪ್ಟೆಂಬರ್ ಕ್ರಾಂತಿಯ ವಿಚಾರ ಬರ್ತಾ ಇದೆ. ಆ ತರದ ಪ್ರಾರ್ಥನೆಗಳನ್ನ, ಸಂಕಲ್ಪಗಳನ್ನ ಏನಾದ್ರೂ ಮಾಡಿಸಿದ್ರ ಹೇಗೆ? ತಮಗಿದ್ದಂತಹ ವಿಘ್ನ ದೂರ ಆಗ್ಲಿ, ನಮ್ಗೆ ಆ ಸ್ಥಾನ ಸಿಗ್ಲಿ ಅನ್ನುವಂಥ ಪ್ರಾರ್ಥನೆ ಏನಾದ್ರೂ ಇತ್ತಾ? ಸರಿಸುಮಾರವಾಗಿ ಚಂಡಿಕಾ ಹೋಮ ಅಂತ ಹೇಳಿದ್ರೆ ಒಂದಿಷ್ಟು ಮಂತ್ರ, ಹವನಗಳು, ಆಹುತಿಗಳು ಕೊಡುವಂತ ವಿಚಾರಗಳಿರ್ತದೆ. ಆ ಹಿನ್ನೆಲೆಯಲ್ಲಿ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಆ ನಂತರ ಅವರು ಹೆಚ್ಚಾಗಿ ಏನು ಪ್ರಾರ್ಥನೆ ಮಾಡಿದ್ರು ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಇದಕ್ಕೆ ಹಿನ್ನೆಲೆಯಾಗಿ ಒಂದು ಅರ್ಚಕರು ಸಹ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಒಟ್ಟಾರೆ ಪೂಜಾ ಹವನಗಳನ್ನು ಬಹಳ ವಿದ್ಯುಕ್ತವಾಗಿ ನಡೆದಿರುವಂತದ್ದು. ಒಂದಿಷ್ಟು ಬೆಂಬಲಿಗರು ಸೇರಿರುವಂತದ್ದು. ಅವರ ಹೇಳಿಕೆಯಲ್ಲೂ ಹಾಗಿರ್ತದೆ, ಲೋಕ ಕಲ್ಯಾಣಾರ್ಥವಾಗಿ ಪೂಜೆವನ್ನ ಮಾಡಿದ್ದೇನೆ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. ಈಗಾಗಲೇ ಲೋಕ ಕಲ್ಯಾಣ, ಜನ ಕಲ್ಯಾಣ ಅಂತ ಹೇಳಿದ್ರೆ ಸಾರ್ವಜನಿಕರನ್ನು ಕೂಡ ಅಲ್ಲಿ ಅವರಿಗೂ ಕೂಡ ಪ್ರಸಾದ ಆಗಿರ್ಬೋದು ಅಥವಾ ಪೂಜೆಯಲ್ಲಿ, ಹೋಮದಲ್ಲಿ ಪಾಲ್ಗೊಳಿಸಬಹುದಾಗಿತ್ತು. ತಮ್ಮದೇ ಯಾವುದೇ ರೀತಿಯಾದಂತಹ ಬೇರೆ ಇಷ್ಟಾರ್ಥಗಳು ಅಥವಾ ಸಂಕಲ್ಪಗಳು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಈಗಾಗಲೇ ನಮಗೆ ಬಂದ ಮಾಹಿತಿ ಪ್ರಕಾರ, ನಮ್ಮ ರಿಪೋರ್ಟ್ ಕೂಡ ಹೇಳಿದಾಗ ಖಾಸಗಿ ಕಾರ್ಯಕ್ರಮ ಅಂತ ಹೇಳಿ ಆಲ್ರೆಡಿ ಈಗಾಗಲೇ ಅರ್ಚಕರು ಹೇಳಿದ್ದಾರೆ, ಇದು ಖಾಸಗಿ ಪೂಜೆ, ಹೋಮ, ಹವನ ನಡೆಸ್ತಾ ಇರೋದು, ಹಾಗಾಗಿ ಅಲ್ಲಿ ಯಾರಿಗೂ ಅವಕಾಶ ಇಲ್ಲ ಅಂತ ಹೇಳಿ. ಹಾಗಿಂದ ಮೇಲೆ ಜನ ಕಲ್ಯಾಣ ಆಗಿರ್ಬೋದು, ಲೋಕ ಕಲ್ಯಾಣಕ್ಕಾಗಿ ಮಾಡೋದಿದ್ರೆ ಎಲ್ಲರಿಗೂ ಕೂಡ ಅಲ್ಲಿ ಬರೋದಕ್ಕೂ ಅವಕಾಶ ನೀಡಬಹುದಾಗಿತ್ತು. ಆದರೆ ಇದೀಗ ಸೆಪ್ಟೆಂಬರ್ ಕ್ರಾಂತಿಯ ವಿಚಾರಗಳು ಇರುವಂತಹ ಸಂದರ್ಭದಲ್ಲೇ ಇವರು ಮಾಡಿಸಿರುವಂತಹ ಈ ಒಂದು ಚಂಡಿಕಾ ಹೋಮ ಇದೆಯಲ್ಲ, ಇದು ಸಾಕಷ್ಟು ಪ್ರಶ್ನೆಗಳಿಗೆ ಈಗ ಕಾರಣ ಆಗಿದೆ. ಇಲ್ಲ, ನನಗ್ಯಾರು ಶತ್ರುಗಳಿಲ್ಲ. ಯಾರಾದ್ರೂ ಇದ್ರೆ ಹುಡುಕೊಡಿ. ಇಲ್ಲ, ನನಗ್ಯಾರು ಶತ್ರುಗಳಿಲ್ಲ. ಯಾರಾದ್ರೂ ಇದ್ರೆ ಹುಡುಕೊಡಿ. ಇಲ್ಲ. ಸೊ ನನಗೆ ಯಾರು ಶತ್ರುಗಳಿಲ್ಲ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕಂದ್ರೆ ಶತ್ರು ಸಂಹಾರದ ವಿಶೇಷತೆ ಕೂಡ ಇದೆ ಚಂಡಿಕಾ ಹೋಮದಲ್ಲಿ. ಚಂಡಿಕಾ ಹೋಮವನ್ನು ಮಾಡುವಂಥದ್ದು ದುರ್ಗಾ ಪರಮೇಶ್ವರಿಗೆ ಈ ಒಂದು ಹೋಮವನ್ನು ಮಾಡುವಂಥ ಸಂದರ್ಭದಲ್ಲಿ ಈಗಾಗಲೇ ಶಿಷ್ಟರ ರಕ್ಷಣೆ, ದುಷ್ಟ ಸಂಹಾರ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಆ ಕಾರಣಕ್ಕಾಗಿ ಚಂಡಿಕಾ ಹೋಮವನ್ನು ಕೂಡ ನಡೆಸಲಾಗುತ್ತೆ. ಯಾವುದೇ ರೀತಿಯಾದಂತಹ ವಿಘ್ನಗಳಿದ್ರೆ ಅದು ಹೋಗ್ಲಿ, ಅಷ್ಟು ಮಾತ್ರ ಅಲ್ಲ, ಶತ್ರು ಸಂಹಾರ ಆಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಚಂಡಿಕಾ ಹೋಮವನ್ನು ಮಾಡಲಾಗುತ್ತೆ. ಆದರೆ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಯಾರು ನನಗೆ ಶತ್ರುಗಳು ಇಲ್ಲ ಅನ್ನೋದನ್ನ. ರಾಜ್ಯ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆಯ ಕಿಚ್ಚು ಬಹಳ ಜೋರಾಗಿದೆ. ಸಿಎಂ ಬದಲಾವಣೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿ ಬೆಂಗಳೂರಲ್ಲಿ ಕುರ್ಚಿ ರಾಜಕೀಯದ ಬಗ್ಗೆ ಸುರ್ಜೇವಾಲಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಳೆದ ವಾರ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ನಿಮಗೆ ತೋರಿಸ್ತೀವಿ. ಕಳೆದ ವಾರ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ಅಂತ ಸುರ್ಜೇವಾಲಾ ಅವರು ಹೇಳ್ತಾ ಇದ್ರು. ಆದ್ರೆ ಇದೀಗ ಹೋಗಿ ಬಂದು 3-4 ದಿನಗಳ ಅಷ್ಟೇ ಆಗಿದೆ ಅವರಲ್ಲಿ ಹೋಗಿ, ಇದೀಗ ವಾಪಸ್ ಬಂದಿದ್ದಾರೆ. ಈಗ ಶಾಸಕರುಗಳ ಸಭೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅವರ ಹೇಳಿಕೆಯನ್ನ ನೀವು ಗಮನಿಸಬೇಕು. ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಹೇಳಿಕೆ ಇದೆಯಲ್ಲ, ಇದುವೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಕುತೂಹಲವನ್ನ ಹೆಚ್ಚಿಸಿದೆ ರಾಜ್ಯ ಉಸ್ತುವಾರಿ ನಾಯಕರ ಈ ಹೇಳಿಕೆ. ಸಿಎಂ, ಡಿಸಿಎಂ ದೆಹಲಿಗೆ ಹೋಗಿದ್ದು ಅದು ಅವರ ಡ್ಯೂಟಿ. ರಾಜ್ಯಕ್ಕೆ ಆಗಿರುವ ತಾರತಮ್ಯ ಬಗ್ಗೆ ಕೇಂದ್ರದ ಗಮನ ಸೆಳೀತಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಶಾಸಕರ ಸಭೆ ಬಳಿಕ ಸುರ್ಜೇವಾಲಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದು ಕೂಡ ಒಂದು ಚೂರು ಕಿಡಿ ಇಲ್ಲದಿದ್ರೆ ಬೆಂಕಿ ಆಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇದೆ. ಅದೇ ರೀತಿಯಾಗಿ ಹೊಗೆ ಆಡ್ತಾ ಇದೆ ಈಗಾಗಲೇ. ಸೆಪ್ಟೆಂಬರ್ ಕ್ರಾಂತಿಯ ವಿಚಾರ, ಸ್ಥಾನಮಾನದ ವಿಚಾರ, ಸಿಎಂ ಬದಲಾವಣೆಯ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲೇ ಒಂದಷ್ಟು ಕೋಲಾಹಲಕ್ಕೂ ಕೂಡ ಕಾರಣ ಆಗಿದೆ. ಇವೆಲ್ಲದರ ಮಧ್ಯೆ ಸುರ್ಜೇವಾಲಾ ಅವರ ಈ ಹೇಳಿಕೆ ಇದೆಯಲ್ಲ, ಇದು ಇನ್ನಷ್ಟು ಅನುಮಾನಕ್ಕೆ ಕಾರಣ ಆಗಿದೆ. My PCC president has already taken note of the same. As far as leadership issues are concerned, I spoke to you last week along with the PCC president, who is also Deputy Chief Minister. Whatever we had to say on that issue, we have already spoken. Somebody can have a desire. So all I'm saying is we have already spoken. I don't think so that
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಒಂದ್ ಕಡೆ ಸಿಎಂ ಡಿಸಿಎಂ ದೆಹಲಿಗೆ ಹೋಗಿದ್ರೆ, ಮತ್ತೊಂದು ಕಡೆ ಮೊನ್ನೆ ಅಷ್ಟೇ ಸುರ್ಜೇವಾಲಾ ಅವರು ಹೇಳಿದ್ರು ಯಾವುದೇ ರೀತಿಯ ಸಿಎಂ ಬದಲಾವಣೆ ಇಲ್ಲ. ಆದ್ರೆ ಇವತ್ತು ನೋಡಿದ್ರೆ ಇಮಿಡಿಯೇಟ್ ಆಗಿ 3-4 ದಿನದಲ್ಲೇ ಅವರ ಮಾತಲ್ಲಿ ಹೇಳಿಕೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ಖಂಡಿತವಾಗಿಯೂ ನವಿತಾ ಜೈನ್, ಯಾಕಂತ ಹೇಳಿದ್ರೆ ಈ ಒಂದು ವಿಚಾರವನ್ನು ಜೀವಂತವಾಗಿ ಇಡುವಂಥ ಒಂದು ಪ್ರಯತ್ನವನ್ನು ಹೈಕಮಾಂಡ್ ಕೂಡ ಮಾಡ್ತಾ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂತೆ ಶಾಸಕರುಗಳು ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಬದಲಾವಣೆ ಮಾಡಿ, ನಾಯಕತ್ವ ಬದಲಾವಣೆ ಮಾಡಿ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಸಿ ಪಿ ಯೋಗೀಶ್ವರ್ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಎನ್ನುವಂಥ ನಿಟ್ಟಲ್ಲಿ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ಮಾಧ್ಯಮಗಳು ಗಮನವನ್ನು ಸೆಳೆದು ಪ್ರಶ್ನೆಯನ್ನು ಮಾಡಿದ್ವು. ಆ ಸಂದರ್ಭದಲ್ಲಿ ಅವ್ರು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು, ಹೌದು ಕೆಲವು ಶಾಸಕರುಗಳಿಗೆ ಆಸೆಗಳು ಇರ್ಬೋದು, ನಿಮಗೂ ಕೂಡ ಪತ್ರಕರ್ತರಿಗೆ ಎಡಿಟರ್ ಆಗಬೇಕು, ಸಂಪಾದಕರಾಗಬೇಕು ಅನ್ನುವಂಥ ನಿಟ್ಟಲ್ಲಿ ಆಸೆಗಳು ಇರ್ತಾವಲ್ಲ, ಆದರೆ ಸಂಸ್ಥೆಯ ಮಾಲೀಕರ ಇದನ್ನು ತೀರ್ಮಾನ ಮಾಡಬೇಕಲ್ವಾ ಅನ್ನುವಂಥ ನಿಟ್ಟಲ್ಲಿ ಈ ಮೂಲಕವಾಗಿ ನಾಯಕತ್ವ ಬದಲಾವಣೆ, ಸಿಎಂ ಬದಲಾವಣೆ ಅದು ಹೈಕಮಾಂಡ್ ತೀರ್ಮಾನ ಅನ್ನುವಂಥ ಒಂದು ನಿಟ್ಟಲ್ಲಿ ಸೂಚ್ಯವಾಗಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ, ಈವರೆಗೂ ಕೂಡ ನಾಯಕತ್ವ ಬದಲಾವಣೆ ಇಲ್ಲ, ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ನಿಟ್ಟಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾ ಬರ್ತಾ ಇದ್ರು. ಈಗ ಒಂದು ಕಡೆಯಾಗಿ ಸಿಎಂ ಡಿಸಿಎಂ ಡೆಲ್ಲಿ ಪ್ರಯಾಣ, ಮತ್ತೊಂದು ಕಡೆಯಾಗಿ ಇಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹ, ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಸುರ್ಜೇವಾಲಾ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ಹೈಕಮಾಂಡ್ನತ್ತ ಬೊಟ್ಟು ಮಾಡಿ ತೋರಿಸಿರ್ತಕ್ಕಂಥ ಒಂದು ಹೇಳಿಕೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಎಲ್ಲ ಒಂದು ಕಡೆಯಾಗಿ ನಾಯಕತ್ವ ಬದಲಾವಣೆ ಆಗುತ್ತಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದತ್ಯಾಗವನ್ನು ಮಾಡ್ತಾರಾ ಅಂತ ನಾನಾ ವ್ಯಾಖ್ಯಾನಗಳು, ಕುತೂಹಲಕ್ಕೆ ಮತ್ತೊಂದು ಕಡೆಗೆ ಚರ್ಚೆ ವಿಶ್ಲೇಷಣೆಗೆ ಇದು ಇವತ್ತಿನ ಒಂದು ಹೇಳಿಕೆ ನಾಂದಿಯಾಡಿರ್ತಕ್ಕಂಥದ್ದು. ನವಿತಾ ಜೈನ್. ತಿಮ್ಮೇಗೌಡ್ರೆ, ಈಗ ಒಂದ್ ಕಡೆ OBC ಸಲಹಾ ಸಮಿತಿಯ ಸದಸ್ಯರಾಗಿ ಕೂಡ ಸಿದ್ದರಾಮಯ್ಯ ಅವರ ನೇಮಕ ಮಾಡಿರೋದು ಹೇಗೆ ಬಿಜೆಪಿಯಲ್ಲಿ ಆಯ್ತೋ ಯಡಿಯೂರಪ್ಪ ಅವರಿಗೆ, ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ನಲ್ಲೂ ಆಗ್ತಾ ಇದೆ ಅನ್ನುವಂತಹ ಮಾತುಗಳ ನಡುವೆ ಇವರ ಈ ಸ್ಟೇಟ್ಮೆಂಟ್, ಇವರ ಈ ಸಸ್ಪೆನ್ಸ್ ಇನ್ನಷ್ಟು ದಿನಗಳಿಗೆ ಹಾಗಾದ್ರೆ ಇರುವ ಹಾಗೆ ಕಾಣಿಸ್ತಾ ಇದೆ ಅಂತ. ಖಂಡಿತವಾಗಿಯೂ ಇವತ್ತಿನ ಈ ಒಂದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರವರು ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆಗದೇ ಇದ್ದರೆ ಅಥವಾ ಅಂಥದ್ದೊಂದು ಮಾತುಕತೆ ಇಲ್ಲದೇ ಇದ್ದರೆ ಅವ್ರು ಹೇಳ್ಬೋದಾಗಿತ್ತು ಇವತ್ತು ಕೂಡ, ಇಲ್ಲ ಅಂಥದ್ದೊಂದು ಯಾವುದೇ ರೀತಿಯಾದಂಥ ಪ್ರಶ್ನೆ ಉದ್ಭವ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ಬೋದಾಯಿತು, ಈ ಹಿಂದಿನ ಸ್ಟೇಟ್ಮೆಂಟನ್ನು ಮುಂದುವರಿಸ್ಬೋದಾಯಿತು. ಆದರೆ ಸಿಎಂ ಡಿಸಿಎಂ ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಶಾಸಕರ ಅಭಿಪ್ರಾಯ ಸಂಗ್ರಹ, ಯಾಕೆಂದರೆ ಕೇವಲ ಒಂದು ಭಾಗದ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇಲ್ಲ, ಪ್ರಾಂತ್ಯವಾರು ಜಿಲ್ಲಾವಾರು ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೆಲ ಶಾಸಕರುಗಳು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ನಾಯಕತ್ವ ಬದಲಾವಣೆ ಆಗಬೇಕು, DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ CP ಯೋಗೀಶ್ವರ್ ಅವರು ಹೇಳಿದ್ದಾರೆ, ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ದಾರೆ, ಇಕ್ಬಾಲ್ ಹುಸೇನ್, ಶಿವಗಂಗಾ, ಈ ರೀತಿಯಾದಂಥ ಸಾಲು ಶಾಸಕರುಗಳಿಂದ ಹೇಳಿಕೆಗಳು ಹೊರಹೊಮ್ಮತಾ ಇರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸುರ್ಜೇವಾಲಾ ಅವರು ಕೊಟ್ಟಿರ್ತಕ್ಕಂಥ ಇವತ್ತಿನ ಒಂದು ಸ್ಟೇಟ್ಮೆಂಟು ಅಂದರೆ ಹೈಕಮಾಂಡ್ ತೀರ್ಮಾನ, ಸಂಸ್ಥೆಯ ಮಾಲೀಕರು ತೀರ್ಮಾನ ಮಾಡಬೇಕಲ್ವಾ ಅನ್ನುವಂಥ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಸಂಸ್ಥೆಯ ಒಂದು ಭಾಗ ಅಂದರೆ, ಹೈಕಮಾಂಡ್ನ ಒಂದು ಭಾಗ ಅಂದರೆ ಸುರ್ಜೇವಾಲಾ ಅವರು ಕೂಡ ಇರ್ತಾರೆ, ಸುರ್ಜೇವಾಲಾ ಅವರು ಕೂಡ ಈ ಒಂದು ನಿರ್ಧಾರದಲ್ಲಿ ಇರ್ತಾರೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಈ ಒಂದು ವಿಚಾರವನ್ನು ಮತ್ತಷ್ಟು ಜೀವಂತವಾಗಿ ಇಡೋದಕ್ಕೆ, ಈ ಒಂದು ವಿಚಾರದ ಚರ್ಚೆಗೆ ಮತ್ತಷ್ಟು ಪುಷ್ಟಿ ನೀಡುದ್ರಾ ಅಂತ. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದೆ ಪಾಲಿಕೆ ನೌಕರರು. ಈಗಾಗಲೇ ಮುಂದಾಗಿರೋದು ರಾಜ್ಯದ 9 ಮಹಾನಗರ ಪಾಲಿಕೆಯನ್ನ ಬಂದ್ ಮಾಡಿ ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಬೇಡಿಕೆ ಈಡೇರುವವರೆಗೂ ಮುಷ್ಕರ ಮಾಡಲು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ರಾಜ್ಯದ 9 ಮಹಾನಗರ ಪಾಲಿಕೆಗಳನ್ನ ಬಂದ್ ಮಾಡಿ ಇದೀಗ ಮುಷ್ಕರವನ್ನ ಮಾಡ್ತಾ ಇದ್ದಾರೆ ನೌಕರರು. ನೌಕರರ ಈ ಒಂದು ಬಂದ್ ಬಿಸಿ ಈಗಾಗಲೇ ತಟ್ಟಿದೆ. ಎಲ್ಲೆಲ್ಲಿ ಈಗ ಬಂದ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಮಂಗಳೂರು ಮಹಾನಗರ ಪಾಲಿಕೆ ಮಾತ್ರ ಬಂದ್ ಮಾಡಲ್ಲ, ಭಾರಿ ಮಳೆ ಕಾರಣಕ್ಕೆ ಜನರಿಗೆ ತೊಂದರೆ ಆಗದಂತೆ ಕೆಲಸವನ್ನ ಮಾಡ್ತೀವಿ, ನಾಳೆಯಿಂದ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮಂಗಳೂರಿನ ಪಾಲಿಕೆಯ ನೌಕರರು. ಸಮಸ್ಯೆಗಳೇನೇ ಇದ್ರೂ ಕೂತು ಬಗೆಹರಿಸಿಕೊಳ್ಳೋಣ, ಮುಷ್ಕರ ಹೋರಾಟ ಮಾಡುವ ಅಗತ್ಯವೇ ಇಲ್ಲ ಅಂತ ಹೇಳಿ ಮುಷ್ಕರ ನಿರತರಿಗೆ BBMP ಮುಖ್ಯ ಆಯುಕ್ತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ 9 ಮಹಾನಗರ ಪಾಲಿಕೆಗಳಲ್ಲಿ ನೌಕರರು ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಾಯಮಾತಿ ಮಾಡುವಂತಹ ವಿಚಾರ ಆಗಿರಬಹುದು, ಅಥವಾ ಅವರಿಗೆ ಈಗಾಗಲೇ ಇನ್ಶೂರೆನ್ಸ್ ಮಾಡುವಂತಹ ವಿಚಾರ ಆಗಿರ್ಬೋದು, ಹೀಗೆ ಅನೇಕ ಬೇಡಿಕೆಗಳನ್ನ ಇಟ್ಟುಕೊಂಡು ಈಗ ಅವರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಪಾಲಿಕೆ ನೌಕರರ ಬೇಡಿಕೆಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಲಾಕ್ ಸೇಫ್ ಹಾಜರಾತಿ ಪ್ರಕ್ರಿಯೆ ರದ್ದು ಮಾಡಬೇಕು, BBMPಯಲ್ಲಿ ಖಾಲಿ ಇರುವಂತಹ 6,000 ಹುದ್ದೆಗಳಿದೆಯಲ್ಲ ಅದನ್ನ ಭರ್ತಿ ಮಾಡಬೇಕು,
ಪಾಲಿಕೆ ನೌಕರರಿಗೆ ಆಗ್ತಾ ಇರುವಂತಹ ಕೆಲಸದ ಒತ್ತಡ ಕಡಿಮೆ ಮಾಡಬೇಕು. ಯಾಕಂದ್ರೆ ಇನ್ನೂ ಕೂಡ 6,000 ಹುದ್ದೆ ಖಾಲಿ ಇದೆ ಭರ್ತಿ ಮಾಡೋದಿಕ್ಕೆ. ಅಂತಹ ಸಂದರ್ಭದಲ್ಲಿ ಈಗ ಅವರಿಗೇನೆ ಅದು ಬರ್ಡನ್ ಆಗ್ತಾ ಇದೆ. ಹಾಗಾಗಿ ಆ ಒತ್ತಡವನ್ನು ಕಡಿಮೆ ಮಾಡಬೇಕು. ಶಿಕ್ಷಣ ವಿಭಾಗದ ಪ್ರಾಂಶುಪಾಲರ ಮೇಲಾಗ್ತಾ ಇರುವ ವಿಚಾರಣೆಯನ್ನ ಕೈ ಬಿಡಬೇಕು. ಅಭಿಯಂತರರು, ಸಹಾಯಕ ಅಭಿಯಂತರರಿಗೆ ಮುಂಬಡ್ತಿಯನ್ನ ಕೊಡಬೇಕು, ಅಂದ್ರೆ ಪ್ರಮೋಷನ್ ಕೊಡಬೇಕು. ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯವನ್ನ ಕೊಡಬೇಕು. ಪಾಲಿಕೆ ನೌಕರರಿಗೆ ಜ್ಯೇಷ್ಠತಾ ಪಟ್ಟಿಯನ್ನ ಅಂತಿಮಗೊಳಿಸಬೇಕು. ಈ ಖಾತಾ ಬದಲು ಹಿಂದೆ ಇದ್ದ ಪದ್ಧತಿಯನ್ನೇ ಜಾರಿಗೊಳಿಸಬೇಕು. ಹೆಲ್ತ್ ಸೂಪರ್ವೈಸರ್ಗಳಿಗೆ ಉದ್ದಿಮೆ ಪರವಾನಗಿ ಕೊಡಬೇಕು. ಕಾನೂನು ಬಾಹಿರ ಮಾರ್ಷಲ್ಸ್ ಹುದ್ದೆಗಳನ್ನ ರದ್ದುಗೊಳಿಸಬೇಕು. ಹೀಗೆ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟುಕೊಂಡು ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವರದು 4-5 ಬೇಡಿಕೆಗಳಿದೆ. ಕೆಲವು ಪೋಸ್ಟ್ಗಳಿಲ್ಲ, ಬಹಳ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದರ ಮೇಲೆ ಏನಾದರೂ ಕ್ರಮ ತಗೊಳ್ಬೇಕಾದ್ರೆ ಅವರಿಗೆ ನೋಟಿಸ್ ಕೊಟ್ಟು ಮಾಡಬೇಕು. ಅಮಾನತು ಮಾಡಿದ್ದಾರೆ, ಕೆಲಸ ಮಾಡಿದ್ರು ಅಂತ ಹೇಳ್ಬಿಟ್ಟು 4-5 ಹೇಳಿಕೆ ಹೇಳ್ತಾ ಇದ್ರು. ಅದನ್ನು ನಾನು ಖಂಡಿತ ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೇನೆ. ಸರ್ಕಾರ ಮಟ್ಟದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಖಂಡಿತ ಅವ್ರ ಹತ್ರ ಫಾಲೋ ಅಪ್ ಮಾಡಿಬಿಟ್ಟು ಎಲ್ಲೆಲ್ಲಿ ಪೋಸ್ಟ್ ಅವಶ್ಯಕತೆ ಇದೆ ಅಥವಾ ಪೋಸ್ಟ್ ಸ್ಯಾಂಕ್ಷನ್ ಆಗಿಲ್ಲ ಅಥವಾ ಪೋಸ್ಟ್ ಭರ್ತಿ ಆಗಿಲ್ಲ ಅದು ಸರ್ಕಾರ ಮುಂದೆ ನಾನು ಇಟ್ಕೊಂಡು ಈಡೇರಿಸಿ ಅದು ಸರ್ಕಾರಕ್ಕೆ ಈಡೇರಿಸಲಿಕ್ಕೆ ಕೇಳ್ತೇನೆ. ನಮ್ಮ ಮಟ್ಟದಲ್ಲಿ ಏನೆಲ್ಲ ಸಹಕಾರ ಮಾಡ್ಬೋದು ನಾವು ಖಂಡಿತ ಮಾಡ್ತೇವೆ. ಈಗಾಗಲೇ ಕೆಲವು ಕೇಸಸ್ನಲ್ಲಿ ಅವರಿಗೆ ಅವರು ನಮ್ಮ ಹತ್ರ ಕೇಳಿದರು, ಅದು ನಾವು ಪರಿಶೀಲಿಸಿ ಬೇಗನೆ ಬಗೆಹರಿಸಲಿಕ್ಕೆ ಕ್ರಮ ತಗೊಳ್ತೀವಿ. ಯಾವುದು ಬೇಸಿಸ್ ಮೇಲೆ ಆಗಿದೆ, ಅದರ ಬಗ್ಗೆ ಯಾವ ಆಧಾರದ ಮೇಲೆ ಆಗಿದೆ, ಈಗ ಭಾಳ ನಮ್ಮ ರೆವೆನ್ಯೂ ಆಫೀಸರ್ಸ್ ಭಾಳ ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ. ಏನಾದರೂ ನಮ್ಮ ಕಡೆಯಿಂದ ಸಹ ಹೆಚ್ಚು ಕಡಿಮೆ ಆಗಿದ್ರೆ ಅದು ಖಂಡಿತ ನಾವು ಸೂಕ್ತ ತೀರ್ಮಾನ ತಗೊಳ್ತೇವೆ, ವಾಪಸ್ ತಗೊಳ್ಳಿಕ್ಕೆ ಅವಕಾಶ ಇದೆ. ನಾವು ಅದಕ್ಕೆ ಚರ್ಚೆ ಮಾಡಿದ್ದೇವೆ. ಅವರು ಸಹ ನಿನ್ನೆ ನಮಗೆ ಗೊತ್ತಾಗಿತ್ತು, ಅದಕ್ಕೆ ಅವರಿಗೆ ಚರ್ಚೆ ಮಾಡಿಬಿಟ್ಟು ಬಹುತೇಕ ನಮ್ಮ ಅದೇ ಭಾವನೆ ಇದೆ, ಅವರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಭಾವನೆ ಇದೆ. ನಾವು ಅವರಿಗೆ ಸಹ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅವರು ನಮಗೆ ಏನು ಪ್ರೊಟೆಸ್ಟ್ ಮಾಡಿದ್ದಾರೆ, ಮನವಿ ಕೊಟ್ಟಿದ್ದಾರೆ, ಈಗ ತೆಗಿಸ್ಲಿಕ್ಕೆ ಸಹ ಕೇಳ್ಕೊಂಡಿದ್ದೀವಿ. ಎಲ್ಲರೂ ಈಗ ನಾವು ಅದಕ್ಕೆ ಅವರಿಗೆ ಸ್ವಲ್ಪ ಬೇಗನೆ ಕೆಲಸಕ್ಕೆ ವಾಪಸ್ ಬರಲಿಕ್ಕೆ ಕೇಳ್ಕೊಳ್ತೀವಿ. ಇವರದು 4-5 ಬೇಡಿಕೆಗಳಿದೆ. ಕೆಲವು ಪೋಸ್ಟ್ಗಳಿಲ್ಲ, ಬಹಳ ಒತ್ತಡದಿಂದ ಸೊ ಈಗಾಗಲೇ ಇವರ ಡಿಮ್ಯಾಂಡ್ಗಳನ್ನು ನಿಮಗೆ ನಾವು ತೋರಿಸಿದ್ವಿ. ಆದ್ರೆ ಎಲ್ಲ ಓಕೆ, ಈ ಸ್ವತ್ತು ರದ್ದತಿ ಬೇಡಿಕೆ ಯಾಕೆ ಅನ್ನುವ ಪ್ರಶ್ನೆ. ಈಗ ಪಾಲಿಕೆಯ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿಮೆಯ ವಿಚಾರ ಆಗಿರ್ಬೋದು, ಒತ್ತಡ ಜಾಸ್ತಿ ಆಗ್ತಾ ಇದೆ, ಅದನ್ನ ಕಡಿಮೆ ಮಾಡಿ. 6,000 ಹುದ್ದೆ ಖಾಲಿ ಇದೆ, ಅದನ್ನ ಭರ್ತಿ ಮಾಡಿ. ಜೊತೆಗೆ ಈಗಾಗಲೇ ಅಭ್ಯಂತರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಉದ್ದಿಮೆ ಪರವಾನಗಿ ಕೊಡಬೇಕು, ಕಾನೂನು ಬಾಹಿರ ಮಾರ್ಷಲ್ಸ್ ಹುದ್ದೆಗಳನ್ನ ರದ್ದುಗೊಳಿಸಬೇಕು. ಹೀಗೆ ಎಲ್ಲಾ ಬೇಡಿಕೆಗಳು ಓಕೆ. ಆದ್ರೆ ಒಂದು ಬೇಡಿಕೆ ಇದೆ, ಈ ಸ್ವತ್ತು ರದ್ದತಿ ಬೇಡಿಕೆ ಯಾಕೆ? ಆಡಳಿತದಲ್ಲಿ ಪಾರದರ್ಶಕತೆ ಹಾಗಿದ್ರೆ ತರಬಾರ್ದ? ಪಾಲಿಕೆ ನೌಕರರ ಮುಷ್ಕರದಲ್ಲಿ ಇದೆಂತಹ ಡಿಮ್ಯಾಂಡ್ ಅನ್ನುವ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ 9 ಮಹಾನಗರ ಪಾಲಿಕೆಗಳ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಮುಖ್ಯ ಆಯುಕ್ತರು ಕೂಡ ಅವರ ಮನವೊಲಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ಆ ಕಾರ್ಯ ಎಲ್ಲಿವರೆಗೆ ಬಂತು ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಒಂದಷ್ಟು ಬೇಡಿಕೆಗಳು ಓಕೆ ಸಮಂಜಸ, ಆದ್ರೆ ಈ ಸ್ವತ್ತು ರದ್ದತಿ ಬೇಡಿಕೆಯನ್ನ ಕೂಡ ಅವರು ಇಟ್ಟಿದ್ದಾರೆ. ಯಾಕೆ ಈ ಒಂದು ಬೇಡಿಕೆಯನ್ನು ಯಾಕೆ ಇಟ್ಟಿದ್ದಾರೆ? ಆಡಳಿತದಲ್ಲಿ ಪಾರದರ್ಶಕತೆ ತರಬಾರ್ದ ಹಾಗಾದ್ರೆ ಹೇಗೆ? ನವಿತಾ, ಇವತ್ತು ರಾಜ್ಯದ 10 ಪಾಲಿಕೆಗಳ ನೌಕರರು ಮತ್ತು ಸಿಬ್ಬಂದಿಗಳು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಆ ಒಂದು ಮುಷ್ಕರ ಮಾಡ್ತಾ ಇರುವಂಥದ್ದು. ಅವರಿಗೆ ಕೆಲವೊಂದಿಷ್ಟು ಬೇಡಿಕೆಗಳಿದೆ, ಸರ್ಕಾರ ಅದನ್ನು ಈಡೇರಿಸಬೇಕು ಅನ್ನುವಂಥದ್ದು ಅವರ ಏನು ಹಕ್ಕೊತ್ತಾಯ. ಫ್ರೀಡಂ ಪಾರ್ಕ್ನಲ್ಲಿ ಬೆಳಿಗ್ಗೆಯಿಂದನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಏನು ನೌಕರರು ಸಿಬ್ಬಂದಿಗಳು ಸೇರಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಪ್ರತಿಭಟನಾ ಸ್ಥಳಕ್ಕೆ BBMP ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಇವರ ಅಹವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತು ಮುಖ್ಯವಾಗಿ ಈಗ ತಾವು ಕೇಳಿರುವಂಥ ಪ್ರಶ್ನೆ ಏನಿದೆ, ಅವರ ಎಲ್ಲ ಬೇಡಿಕೆಗಳು ಕೂಡ ಸರ್ಕಾರ ಏನು ಅಪ್ರೂವ್ ಮಾಡೋದಕ್ಕೆ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ಪಾಲಿಕೆ ಸಿಬ್ಬಂದಿಗಳ ಮತ್ತು ನೌಕರರ ಈ ಖಾತಾ ರದ್ದು ಮಾಡಬೇಕು ಅನ್ನುವಂಥ ಬೇಡಿಕೆ ಏನಿದೆ, ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಯಾಕೆ ಪಾಲಿಕೆಯ ನೌಕರರು ಸಿಬ್ಬಂದಿಗಳು ಈ ಒಂದು ಈ ಖಾತಾವನ್ನು ರದ್ದು ಮಾಡಬೇಕು ಅನ್ನುವಂಥದ್ದು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥ ಪ್ರಶ್ನೆ. ಪ್ರಮುಖವಾಗಿ ಇದಕ್ಕೆ ಕೊಡ್ತಾ ಇರುವಂಥ ಒಂದು ಸ್ಪಷ್ಟೀಕರಣ ಏನು ಅಂತಂದ್ರೆ, ಈ ಖಾತಾದಿಂದ ಸರ್ಕಾರ ಏನು ಉದ್ದೇಶ ಮಾಡ್ತಾ ಇದೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ನಿಮಗೆ ಬಿ ಖಾತಾ ಮತ್ತು ಎ ಖಾತಾ ಇರುವಂತಹ ನಿಗದಿತ ಸೀಮಿತ ಸ್ವತ್ತುಗಳನ್ನು ಅಕ್ರಮ ಸಕ್ರಮ ಮಾಡುವ ಮೂಲಕವಾಗಿ ಅಧಿಕೃತವಾಗಿ ರೂಪುಗೊಳಿಸೋದಕ್ಕೆ ಅವಕಾಶ ಇದೆ. ಇದರ ಮಧ್ಯೆ ಜನರಿಂದ ಮತ್ತೆ ಹಣವನ್ನ ಪಡೆದುಕೊಂಡು ಮತ್ತೆ ಅವರ ದಾಖಲೆಗಳನ್ನ ಈಗಾಗಲೇ BBMPಯ ಬಳಿ ಇದೆ, ಅದನ್ನು ಮತ್ತೆ ಡ್ರಾಫ್ಟ್ ಅನ್ನ ರಿಲೀಸ್ ಮಾಡಿಕೊಂಡು ಮತ್ತೆ ಈ ಖಾತಾ ಅನ್ನುವಂಥ ಹೆಸರಿನಲ್ಲಿ ಖಾತಾ ಕೊಡುವಂತ ಅಗತ್ಯ ಏನಿದೆ, ಇದು ಸಾರ್ವಜನಿಕರಿಗೂ ಕೂಡ ಒತ್ತಡ ಆಗುತ್ತೆ, ಮತ್ತೆ ಸಾಕಷ್ಟು ಗೊಂದಲಗಳಿಗೂ ಕೂಡ ಕಾರಣ ಆಗುತ್ತೆ. ಮತ್ತೆ ಇದು BBMP ಅಧಿಕಾರಿ ಕಂದಾಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳು ಕೂಡ ಆ ಮೇಲೆ ಸಾಕಷ್ಟು ಒತ್ತಡ ಆಗುತ್ತೆ ಅನ್ನುವಂಥದ್ದು ಇವರು ಕೊಡ್ತಾ ಇರುವಂತಹ ಸ್ಪಷ್ಟೀಕರಣ. ನವಿತಾ, ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ.
ಪ್ರೌಢಶಾಲೆ ಇಲ್ಲದೆ ಊರಲ್ಲಿ ಪರದಾಟ, ಹೈಸ್ಕೂಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. 50 ವಿದ್ಯಾರ್ಥಿಗಳು ಪ್ರತಿನಿತ್ಯ ಬೇರೆ ಊರಿಗೆ ಓಡಾಟವನ್ನ ಮಾಡಬೇಕಾದಂತಹ ಪರಿಸ್ಥಿತಿ. ಇದು ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕಿನ ಕೊಂಡಗೂಳಿ ಗ್ರಾಮಸ್ಥರಲ್ಲಿ. ಈಗ ಅವರು ಮಾತ್ರ ಅಲ್ಲ, ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ದಾರೆ. ಆಲ್ಮೋಸ್ಟ್ 50 ವಿದ್ಯಾರ್ಥಿಗಳು ನಮಗೆ ಹೈಸ್ಕೂಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಒಂದು ಪ್ರೌಢಶಾಲೆ ಇಲ್ಲ ನಮಗೆ, ನಾವು ಪ್ರೌಢಶಾಲೆಗೆ ಹೋಗಬೇಕು ಅಂದ್ರೆ ಬೇರೆ ಊರಿಗೆ ಹೋಗಿ ಅಲ್ಲಿ ಕಲಿಬೇಕು ಅನ್ನುವಂತಹ ಪರಿಸ್ಥಿತಿ ಕೊಂಡಗೂಳಿ ಗ್ರಾಮದ್ದು. ಸೊ ಹೈಸ್ಕೂಲ್ ಓದೋದಕ್ಕೆ ಬೇರೆ ಗ್ರಾಮಗಳಿಗೆ ವಿದ್ಯಾರ್ಥಿಗಳನ್ನು ಕಳುಹಿಸಬೇಕು. ಈಗ ಕೆಲವರಿಗೆ ಅನುಕೂಲ ಇದ್ರೆ ಕಳಿಸ್ತಾರೆ, ಕೆಲವರು ಬೇಡಪ್ಪ ಅಷ್ಟು ದೂರ ಹೋಗ್ಬೇಕು ಅಂತ ಹೇಳಿ ಕಳಿಸೋದೇ ಇಲ್ಲ. ಪೋಷಕರು ಆತಂಕ, ಭಯ ಇರುತ್ತೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಓದಿಗೆ ಇಲ್ಲಿ ಪೆಟ್ಟು ಬೀಳುವಂತಹ ಚಾನ್ಸಸ್ ಇದೆ. ನಿತ್ಯವೂ 50 ವಿದ್ಯಾರ್ಥಿಗಳು ಪರದಾಟವನ್ನ ಮಾಡ್ತಾ ಬೇರೆ ಗ್ರಾಮಕ್ಕೆ ಹೋಗಿ ಅಲ್ಲಿ ಕಲಿತಾ ಇದ್ದಾರೆ. ಅಲೆದಾಟ ಆಗ್ತಾ ಇದೆ, ಪರದಾಟ ಆಗ್ತಾ ಇದೆ. ತಾಳಿಕೋಟೆ, ದೇವರಹಿಪ್ಪರಗಿ, ಸಿಂದಗಿಗೆ ಓಡಾಟವನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. 3 ಪ್ರಾಥಮಿಕ ಶಾಲೆಗಳಿದೆ, ಆದ್ರೆ ಒಂದೇ ಒಂದು ಪ್ರೌಢ ಶಾಲೆ ಇಲ್ಲ. 7ನೇ ತರಗತಿವರೆಗೂ ಓದಿದ್ರೆ ಆ ನಂತರ ಹೈಸ್ಕೂಲಿಗೆ ಬೇರೆ ಗ್ರಾಮಕ್ಕೆ ಹೋಗಬೇಕಾಗತ್ತೆ. ಅದನ್ನೇ ನಾನು ಆಗ್ಲೇ ಹೇಳಿದ್ರಲ್ಲ, ಇದು ಬೇರೆ ಬೇರೆ ರೀತಿಯ ಪರಿಣಾಮವನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಪ್ರೌಢಶಾಲೆಗಾಗಿ ನಿತ್ಯ 20ರಿಂದ 30 ಕಿಲೋಮೀಟರ್ ತೆರಳಬೇಕು. ವಿದ್ಯಾರ್ಥಿಯರಿಗೆ ನಿತ್ಯವೂ ಅಭದ್ರತೆಯೇ ಇಲ್ಲಿ ಕಾಡ್ತಾ ಇದೆ. ಭಯದಲ್ಲಿ ಶಾಲೆಗೆ ಹೋಗ್ತಿಲ್ಲ ಹೆಣ್ಮಕ್ಳು. ಶಾಸಕರು, ಸಚಿವರು, ಶಿಕ್ಷಣ ಇಲಾಖೆಗೂ ಇಲ್ಲಿನ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ, ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡಿದ್ದಾರೆ. ಆದ್ರೂ ಕೂಡ ಗ್ರಾಮಸ್ಥರ ಮನವಿಗೆ ಸೂಕ್ತ ಸ್ಪಂದನೆಯೇ ಸಿಗ್ತಾ ಇಲ್ಲ. 10,000 ಜನಸಂಖ್ಯೆಯ ಗ್ರಾಮದ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗ ಗಂಡ್ಮಕ್ಳೇನೋ ಹೋಗ್ತಾರೆ ಬಸ್ಸಲ್ಲೋ ಅಥವಾ ಅವ್ರು ಹೆಂಗೋ ಒಂದು ಸ್ಕೂಲ್ಗೆ ಹೋಗ್ತಾರೆ, ಅವರಿಗೆ ಏನು ಯಾವ ರೀತಿ ಅಡ್ಡಿ ಆತಂಕ ಇರೋದಿಲ್ಲ. ಈಗಿನ ಸಮಾಜದಲ್ಲೂ ಕೂಡ ಹೆಣ್ಮಕ್ಳನ್ನ ದೂರ ಕಳುಹಿಸಬೇಕು ಅಂತ ಹೇಳಿದ್ರೆ ಒಂದು ರೀತಿಯ ಭಯ, ಆತಂಕ ಸಹಜವಾಗಿರುತ್ತೆ. ಹಾಗಾಗಿ ಹೆಣ್ಮಕ್ಳು ಅಷ್ಟು ದೂರ ಹೋಗೋದು ಬೇಡ ಅನ್ನುವಂತಹ ಮನಸ್ಥಿತಿ ಈಗಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಇದೆ. ಹಾಗಾಗಿ ಹೆಣ್ಮಕ್ಳಿಗೆ ಹೈಸ್ಕೂಲ್ ಮುಂದೆ ಓದೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಬಸ್ಸಿನಲ್ಲಿ ತುಂಬ ತೊಂದರೆಯಾಗುತ್ತದೆ. ಅದಕ್ಕಾಗಿ ನೀವು ನಮ್ಮ ಕೊಂಡಗೂಳಿ ಗ್ರಾಮಕ್ಕೆ ಒಂದು ಹೊಸ ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಮನೆಯಲ್ಲಿ ಶಾಲೆ ಹೋಗಲು ಕಳಿಸಲು ತುಂಬ ತೊಂದರೆಯಾಗಿದೆ ಹಾಗೂ ನಮ್ಮ ಗೆಳತಿಯರಿಗೂ ಶಾಲೆಯನ್ನು ಬಿಡಿಸುತ್ತಾರೆ. ಬೇಲೂರಿಗೆ ಕಳಿಸಲು ತೊಂದರೆಯಾಗುತ್ತದೆ. ಹೆಣ್ಮಕ್ಳು ಶಾಲೆ ಬಿಡಿಸ್ಬೇಕಂತ ಮಾಡಿರಿ, ಶಾಲೆ ಚಾಲು ಮಾಡಿದ್ರೆ ಶಾಲೆ ಕಳಿಸ್ತೀವಿ. ಬಸ್ನಾಗ ಭಾಳ ತೊಂದರೆ ಆಗ್ಲಾಕತ್ತದ. ಹೈಸ್ಕೂಲ್ ಶಾಲೆ 3 ವರ್ಷ ಆಯ್ತು ಬಂದಾಗಿದೆ. ಬೇರೆ ಊರಿಗೆ ಹೆಣ್ಮಕ್ಳು ಕಳ್ಸೋದು ನಾವು ಪಾಲಕರು ತೊಂದರೆ ಆಗ್ತದೆ ಅಂತ ಹೆಣ್ಮಕ್ಳಿಗೆ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ದಯವಿಟ್ಟು ಮಾನ್ಯ ಮಧು ಬಂಗಾರಪ್ಪ ಸರ್ ಇದನ್ನು ಈ ಹೆಣ್ಮಕ್ಳ ಸಂಬಂಧ ನಮ್ಮ ಊರಿಗೆ ಸರ್ಕಾರಿ ಮಂಜೂರಾತಿ ಶಾಲೆಯನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗುರುರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಗುರುರಾಜ್, ಮೊದಲಿಂದಲೂ ಇಂತಹ ಸಮಸ್ಯೆ ಇದೆ, ಎಷ್ಟು ಬಾರಿ ಈಗ ಮನವಿಯನ್ನ ಮಾಡ್ಕೊಂಡಿರಬಹುದು ಆಲ್ಮೋಸ್ಟ್ ಗ್ರಾಮಸ್ಥರು? ಅಷ್ಟು ಮಾತ್ರ ಅಲ್ಲ, ಹೆಣ್ಮಕ್ಳಿಗೆ ಈಗ ಶಿಕ್ಷಣದಿಂದನೇ ವಂಚಿತರನ್ನಾಗಿ ಮಾಡಿದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿ. ಹೌದು ರವತೆ, ಅಂದ್ರೆ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಕೊಂಡಗೂಳಿ ಗ್ರಾಮದಲ್ಲಿ ಏನಿದೆ ಅಲ್ಲಿ ಪ್ರಾಥಮಿಕ ಶಾಲೆ ಇದೆ, ಅದರ ಹೈಸ್ಕೂಲ್ಗೆ ಅಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಕಳೆದ 2-3 ವರ್ಷಗಳಿಂದ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಸಹಿತ ಯಾವುದೇ ರೀತಿ ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. 7ನೇ ತರಗತಿ ಓದಿದ ಬಳಿಕ ಬೇರೆ ಬೇರೆ ಅಂದ್ರೆ ಸುಮಾರು ತಾಳಿಕೋಟೆ, ಕಲಕೆರೆ ಈ ಭಾಗಕ್ಕೆ ವಿದ್ಯಾರ್ಥಿಗಳು ಹೋಗ್ಬೇಕಾಗುತ್ತೆ. ಆದ್ರೆ ಈಗ ಫ್ರೀ ಬಸ್ ಇರೋದ್ರಿಂದ ಬಸ್ಸಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಬಹಳಷ್ಟು ವಿದ್ಯಾರ್ಥಿಗಳಿಗೆ. ಆದ್ರೆ ಮತ್ತೆ ಸರಿಯಾದ ಸಮಯಕ್ಕೆ ಆ ಭಾಗದಲ್ಲಿ ಬಸ್ ಸಹಿತ ಬರದೇ ಇರೋದ್ರಿಂದ ಬಹಳಷ್ಟು ಜನ ಶಾಲೆ ಬಿಡುವಂತಹ ಪರಿಸ್ಥಿತಿ ಇರೋದು. ವಿದ್ಯಾರ್ಥಿಗಳೇನೋ ಯುವಕರಾದ್ರೆ ಯಾವುದೋ ಬಸ್ಸಲ್ಲೋ ಅಥವಾ ಯಾವುದೋ ಟ್ರ್ಯಾಕ್ಟರ್ ಈ ರೀತಿಯ ಬೇರೆ ಬೇರೆ ವಾಹನಗಳಲ್ಲಿ ಹೋಗಿ ಶಾಲೆನ ತಲುಪುವ ಪರಿಸ್ಥಿತಿ ಇರುತ್ತದೆ. ಆದ್ರೆ ಹೆಣ್ಮಕ್ಳು ಹೋಗುವಾಗ ಮತ್ತೆ ಈಗ ಮಳೆಗಾಲ ಆಗಿರೋದ್ರಿಂದ ಶಾಲೆಯಿಂದ ವಾಪಸ್ ಬರ್ತಿರ್ಬೇಕಾದ್ರೂ ಅವರಿಗೆ ಸಮಸ್ಯೆ ಆಗ್ತಿರೋದ್ರಿಂದ ಬಹಳಷ್ಟು ಜನ ಶಾಲೆಯನ್ನ ತಪ್ಪಿಸುವಂತಹ ಪರಿಸ್ಥಿತಿ ಇದೆ. ಜೊತೆಗೆ ವಿದ್ಯಾಭ್ಯಾಸ ಸಹಿತ ಅರ್ಧಕ್ಕೆ ಕೊಕ್ಕೆ ಹಾಕುವಂತಹ ಪರಿಸ್ಥಿತಿ ಉಂಟಾಗಿರುವಂತದ್ದು. ಹಾಗಾಗಿನೇ ಇಷ್ಟು ಜನಸಂಖ್ಯೆ ಇರುವಂತಹ ದೊಡ್ಡ ಗ್ರಾಮ ಇದು, ಅಂದ್ರೆ 2 ದೇವರಹಿಪ್ಪರಗಿ ಮತ್ತೆ ಈ ಭಾಗದಲ್ಲಿ ದೊಡ್ಡ ಗ್ರಾಮ ಇರುವಂತದ್ದು. ಹೀಗಾಗಿ ಇಲ್ಲಾದ್ರೂ ಒಂದು ಶಾಲೆಯನ್ನ ಶುರು ಮಾಡಬೇಕು ಅಂತ ಅವರು ಮನವಿಯನ್ನ ಮಾಡಿದ್ದಾರೆ. ಈಗ ಅಧಿಕಾರಿಗಳು ಇದಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅಂತ ನೋಡ್ಬೇಕು. 2-3 ವರ್ಷಗಳಿಂದ ಯಾವುದೇ ರೀತಿ ಹೋಗ್ಬೇಕಾಗತ್ತೆ. ಈಗ ಈ ಗ್ರಾಮದಿಂದ ಹೈಸ್ಕೂಲ್ಗೆ ಹೋಗ್ಬೇಕಂದ್ರೆ ಎಷ್ಟು ದೂರ ಹೋಗ್ಬೇಕು? ಅಂದ್ರೆ ಮೊದ್ಲೇನಾದ್ರೂ ಇತ್ತ ಹೈಸ್ಕೂಲ್ ಅಥವಾ ಹೈಸ್ಕೂಲೇ ಇಲ್ವಾ ಇಲ್ಲಿ, ಅಥವಾ ಇದ್ದಿದ್ದನ್ನೇನಾದ್ರೂ ಮುಚ್ಚಿದ್ರಾ ಹೇಗೆ? ನರ್ತೆ ಏನಂದ್ರೆ ಇಲ್ಲಿ ಪ್ರಾಥಮಿಕ ಶಾಲೆ ಮಾತ್ರ ಇರುವಂತದ್ದು, ಹೈಸ್ಕೂಲ್ ಇಲ್ಲ. ಮುಂಚೆಯಿಂದನೂ ಅಷ್ಟು ಅಂದ್ರೆ ವಿದ್ಯಾರ್ಥಿಗಳು ಅಷ್ಟು ಹೋಗ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ಡಿಮ್ಯಾಂಡ್ ಮಾಡಲಿಲ್ಲ. ಮತ್ತೆ ಇತ್ತೀಚೆಗೆ ಏನು ಈ ಶಕ್ತಿ ಯೋಜನೆ ಜಾರಿ ಆದ ಬಳಿಕ ವಿದ್ಯಾರ್ಥಿಗಳಿಗೆ ಬಸ್ಸಿಗಾಗಿ ಬಹಳಷ್ಟು ಸಮಸ್ಯೆ ಆಗ್ತಿರೋದು, ಹೋಗೋಕೆ ಬರೋಕೆ ಆಗ್ತಾ ಇಲ್ಲ. ಹಾಗಾಗಿನೇ ಅದು ಪರೋಕ್ಷವಾಗಿ ಒಂದು ಶಾಲೆ ಇಲ್ಲ ಅನ್ನೋದು, ಮತ್ತೊಂದು ಶಕ್ತಿ ಯೋಜನೆ 2ನೇ ಎಫೆಕ್ಟ್ ಆಗಿ ಈ ರೀತಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇರೋದು. ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ ಇದೆ, ಆದ್ರೆ ಆ ಬಸ್ ವ್ಯವಸ್ಥೆನೇ ಇಲ್ಲಿ ಹೆಣ್ಮಕ್ಳಿಗೆ ಶಾಲೆಗೆ ಹೋಗೋಕೆ ಮಾಡದೇ ಇರುವಂತಹ ಪರಿಸ್ಥಿತಿ ಉಂಟಾಗಿರುವಂತದ್ದು. ನವಿತಾ,
ಅಂದ್ರೆ ಈಗ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಅಂದ್ರೆ ಬಸ್ನ ವ್ಯವಸ್ಥೆ ಕೂಡ ಸಮಸ್ಯೆ ಇದೆ ಅಂತ ವಿದ್ಯಾರ್ಥಿಗಳು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು. ಪೋಷಕರು ಏನು ಹೇಳ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹೆಣ್ಮಕ್ಳನ್ನ ಕಳಿಸೋದಕ್ಕೆ ಭಯ ಪಟ್ಕೊಂಡು ಆತಂಕ ಪಟ್ಕೊಂಡು ಕಳಿಸೋ ಪರಿಸ್ಥಿತಿ ಇದೆಯಾ? ಹೌದು ನವಿತಾ, ಏನಂದ್ರೆ ಅವರು ಒಂದೊಂದು ತಂಡವಾಗಿ ಅಥವಾ ಒಂದು ಗ್ರೂಪ್ ಅಲ್ಲಿ ಸುತ್ತಮುತ್ತ ಮನೆಯವರನ್ನ ಒಟ್ಟಿಗೆ ಕಳಿಸ್ತಾರೆ. ಅದರಲ್ಲೂ ಒಂದು ವಿದ್ಯಾರ್ಥಿಗೆ ಸುಮಾರು 3-4 ಜನ ವಿದ್ಯಾರ್ಥಿನಿಯರನ್ನ ಒಟ್ಟಿಗೆ ಸೇರಿಸಿ ದೂರ ಇದೆ ಒಟ್ಟಿಗೆ ಸೇರಿಸಿ ಕಳಿಸುವಂತ ಪರಿಸ್ಥಿತಿ ಇದೆ. ಅದರಲ್ಲೂ ಒಂದು ವಿದ್ಯಾರ್ಥಿನಿ ಒಂದು ದಿನ ಶಾಲೆ ಏನಾದ್ರು ಬಿಟ್ರೆ ಉಳಿದ ವಿದ್ಯಾರ್ಥಿನಿಯರು ಸಹಿತ ನಾವು ಇಬ್ಬರೇ ಆಗ್ತೇವೆ, ನಮ್ಮ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಸಹಿತ ಬಿಡುವಂತ ಪರಿಸ್ಥಿತಿ ಇರುವಂತದ್ದು. ಸೊ ಈ ರೀತಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಈಗ ಅವರು ತಾಳಿಕೋಟೆಗೆ ಹೋಗ್ಬೇಕಾಗುತ್ತೆ ಅಥವಾ ದೇವರಪುರಿಗೆ, ಈ ರೀತಿ ಅವರ ಸುತ್ತಮುತ್ತ ಇರುವಂತ ಯಾವುದೂ ಇಲ್ಲ, ತಾಲೂಕು ಕೇಂದ್ರಗಳೇನಿದೆ ಅಲ್ಲಿ ಮಾತ್ರ ಹೋಗ್ಬೇಕಾಗಿರೋ ಪರಿಸ್ಥಿತಿ ಇರೋದ್ರಿಂದ ಈ ರೀತಿಯ ಸಮಸ್ಯೆ ಆಗ್ತಾ ಇರೋದು. ಅವರು ಸುಮಾರು ತಾಳಿಕೋಟೆಗೆ ಅಂತ ಹೋದ್ರೆ ಸುಮಾರು 30 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. ಬಸ್ಸಿನ ಸೌಕರ್ಯ ಸರಿಯಾಗಿತ್ತು ಅಂತಂದ್ರೆ ಹೋಗ್ಬೋದಾಗಿತ್ತು. ಆದ್ರೆ ಮೊದಲನೇ ಸಮಸ್ಯೆ ಬಸ್ಸಿನ ಸೌಕರ್ಯಗಳಿಲ್ಲ. ಎರಡನೇದು ಅತಿಯಾಗಿ ಶಕ್ತಿ ಯೋಜನೆಯಿಂದಾಗಿ ಬಸ್ಸು ಫುಲ್ ರಶ್ ಆಗಿರೋದ್ರಿಂದ ಅವ್ರಿಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಈ ಗುಂಪಾಗಿ ವಿದ್ಯಾರ್ಥಿನಿಯರು ಹೋಗ್ತಾ ಇರ್ತಾರೆ. ಅದರಲ್ಲಿ ಯಾವ್ದಾದ್ರು ಒಬ್ಬ ವಿದ್ಯಾರ್ಥಿನಿ ರಜೆ ಮಾಡಿದ್ರೆ ಉಳಿದ ವಿದ್ಯಾರ್ಥಿನಿ ಸಹಿತ ನಾವು ಕಡಿಮೆ ಆಗ್ತೇವೆ ಅನ್ನೋ ಒಂದು ಫೀಲ್ ಬಂದಿರುತ್ತೆ, ಅವರು ಸಹಿತ ಬಿಡ್ತಾರೆ. ಹಾಗಾಗಿ ಶಾಲೆ ದಿನಕ್ಕೆ ಹೋಗೋದು ಕಡಿಮೆ ಆಗ್ತಾ ಇರೋದು ನಮ್ಗೆ ಇಲ್ಲಿ ಸಂಖ್ಯೆ. ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ. ವಕ್ಫ್ ವಾಲ್ಮೀಕಿ ಪ್ರಕರಣಗಳೇ ಅಸ್ತ್ರ, ಬಿಜೆಪಿ ಭಿನ್ನರ ರಣತಂತ್ರ ಹೇಗಿದೆ? ವಿಜೇಂದ್ರ ವಿಶ್ವಾಸಕ್ಕೆ ಕೌಂಟರ್, ರೆಬೆಲ್ಸ್ ರಣತಂತ್ರ. ಬಿಜೆಪಿಯಲ್ಲಿ ಜೋರಾಗಿದೆ ಭಿನ್ನ ರಾಜಕೀಯ. ವಿಜೇಂದ್ರ ವರ್ಸಸ್ ರೆಬಲ್ ನಾಯಕರು. ನಿನ್ನೆ ಗೋಕಾಕ್ ಆಯಿತು, ಇವತ್ತು ದಾವಣಗೆರೆಯಲ್ಲಿ ಭಿನ್ನರ ಸಭೆ ಆಗಿದೆ. ಬಿಜೆಪಿಯಲ್ಲಿ ಭಿನ್ನ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ. ವಿಜೇಂದ್ರ ವರ್ಸಸ್ ರೆಬೆಲ್ಸ್. ನಿನ್ನೆ ಗೋಕಾಕಲ್ಲಿ ಸಭೆ ಮಾಡಿದ್ರು, ಇವತ್ತು ದಾವಣಗೆರೆಯಲ್ಲಿ ಸಭೆ ಮಾಡ್ತಿದ್ದಾರೆ. ನಾನೇ ಅಧ್ಯಕ್ಷ, ನನಗೆ ಅವಕಾಶ ಅಂತ ಹೇಳ್ತಾನೆ ಇದ್ದಾರೆ BY ವಿಜಯೇಂದ್ರ ಅವರು. ನನ್ನ ನಗು ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡ್ತಾರೆ. ಆದರೆ ವಿಜಯೇಂದ್ರ ವಿರುದ್ಧ ಭಿನ್ನರು, ತಟಸ್ಥರು ತಮ್ಮ ರಾಜಕೀಯವನ್ನ ಮುಂದುವರಿಸ್ತಾನೆ ಇದ್ದಾರೆ. ಬೊಮ್ಮಾಯಿ ಬೆನ್ನಲ್ಲೇ ದೆಹಲಿಗೆ ಇದೀಗ ಶ್ರೀರಾಮುಲು ಅವರು ಕೂಡ ತೆರಳಿದ್ದಾರೆ. GM ಸಿದ್ದೇಶ್ವರ್ ಬರ್ತ್ಡೇ ನೆಪದಲ್ಲಿ ಇವತ್ತು ಸಭೆಯನ್ನ ಮಾಡಿದ್ದಾರೆ. ಪ್ರತಾಪ್ ಸಿಂಹ, ಗೋವಿಂದ ಕಾರಜೋಳ ಸೇರಿ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗ್ತಾ ಇದೆ. ಹೇಗೆ ಈಗ ಹೋರಾಟವನ್ನ ಮಾಡಬೇಕು, ಅದರಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಈ ಸ್ಥಾನದಿಂದ ಕೆಳಗಿಳಿಸೋದು ಹೇಗೆ ಅನ್ನುವಂತಹ ರಣತಂತ್ರಗಳನ್ನ ಕೂಡ ಈ ಒಂದು ಸಭೆಯಲ್ಲಿ ಮಾಡಲಾಗಿದೆ. ನೆಪ ಇರೋದು GM ಸಿದ್ದೇಶ್ವರ್ ಅವರ ಬರ್ತ್ಡೇ ಅಂತ ಹೇಳಿ. ಆದರೆ ಆ ಬರ್ತ್ಡೇಯ ನೆಪದಲ್ಲಿ ಎಲ್ಲರೂ ಕೂಡ ಸಭೆ ಸೇರಿ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ, ಸಮಾಲೋಚನೆಯನ್ನ ಮಾಡಿದ್ದಾರೆ. ನಿನ್ನೆ ಗೋಕಾಕ್ನಲ್ಲಿ ಸಭೆಯನ್ನ ಮಾಡಿದ್ರು. ಆ ಒಂದು ಸಭೆ ಆದ ನಂತರ ಇವತ್ತು ದಾವಣಗೆರೆಯಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ಕೂಡ ಮಾಡಲಾಗ್ತಾ ಇದ್ದು, ರೆಬೆಲ್ಸ್ ತಟಸ್ಥ ಬಣದ ನಾಯಕರುಗಳು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗ ಈ ಒಂದು ಸಭೆಯಲ್ಲಿ ಅನೇಕ ವಿಚಾರಗಳನ್ನ ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಮುಂದಿನ ಕಾರ್ಯತಂತ್ರಗಳನ್ನ ಹೇಗೆ ರೂಪಿಸಬೇಕು ಅನ್ನುವಂಥದ್ದು, ಯಾವ ರೀತಿಯಾಗಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತಹ ಪ್ರಯತ್ನಗಳು ಕೂಡ ನಡೆದಿದೆ. ಮತ್ತಷ್ಟು ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ ಅಲ್ಲಿ. ಬಿಹಾರದಲ್ಲಿ ಮಹಿಳೆಯರಿಗೆ ಬಿಗ್ ಗಿಫ್ಟ್, ಸರ್ಕಾರಿ ಉದ್ಯೋಗದಲ್ಲಿ 35% ಮೀಸಲಾತಿ. ಎಲೆಕ್ಷನ್ ಹೊಸ್ತಿಲಲ್ಲಿ ಸಿಎಂ ನಿತೀಶ್ ಘೋಷಣೆ. ಮಾಟ ಮಂತ್ರ ಆರೋಪ, ಒಂದೇ ಕುಟುಂಬದ 5 ಹತ್ಯೆ. ಬಿಹಾರದ ಟೆಟ್ಗಾಮ ಗ್ರಾಮದಲ್ಲಿ ಘಟನೆ. 250ಕ್ಕೂ ಹೆಚ್ಚು ಜನರ ಗುಂಪಿನಿಂದ ಕೊಲೆ ಮಾಡಿ ಮೃತದೇಹ ಸುಟ್ಟು ಅಟ್ಟಹಾಸ. ವಿಚಿತ್ರ ರೋಗದಿಂದ 15ಕ್ಕೂ ಹೆಚ್ಚು ಹಸುಗಳ ಸಾವು. ಚಾಮರಾಜನಗರದ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಘಟನೆ. ಅಂಬಿಕಾಪುರ ಗ್ರಾಮದಲ್ಲಿ ಕಟ್ಟಿ ಹಾಕಿದ್ದ ಜಾಗದಲ್ಲೇ ಹಸು ಸಾವು. ಐಶ್ವರ್ಯ ಗೌಡ ಮತ್ತು ಟೀಮ್ನಿಂದ ವಂಚನೆ ಪ್ರಕರಣ. ಇಡಿ ವಿಚಾರಣೆಗೆ ಹಾಜರಾದ ಮಾಜಿ ಸಂಸದ DK ಸುರೇಶ್. ಅಕ್ರಮ ಹಣ ವರ್ಗಾವಣೆ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದ ಇಡಿ. ಕೃಷ್ಣಾ ನದಿ ಅಬ್ಬರಕ್ಕೆ ಮುಳುಗಿದ ದತ್ತ ಮಂದಿರ. ಬೆಳಗಾವಿಯ ಕಲ್ಲೋಳ ಗ್ರಾಮದಲ್ಲಿರುವ ದತ್ತ ಮಂದಿರ. ಭಾರೀ ಮಳೆಗೆ ಭರ್ತಿಯಾದ ಮಹಾರಾಷ್ಟ್ರದ ಜಲಾಶಯಗಳು.